ಓಕೆ, ಇನ್ನು ಬೆಂಗಳೂರಿನ ಸುರೇಶ್ ಕುಮಾರ್ ಅವರ ನಿವಾಸದ ಮುಂದೆ ಪೋಸ್ಟರ್ ಅಂಟಿಸಿದ್ರಲ್ಲ, ಆ ವಿಚಾರಕ್ಕೆ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಸೊ ಮಾಜಿ ಸಚಿವ ಹಾಗೂ ಸಚಿವರ ಬೆಂಬಲಿಗರ ನಡುವೆ ಈಗ ವಾರ್ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ. ಸುರೇಶ್ ಕುಮಾರ್ ಮನೆ ಮುಂದೆ ಪೋಸ್ಟರ್ ಅನ್ನ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಅಂಟಿಸಿರೋದು. ಪೋಸ್ಟರ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಈಗ ಬಿಜೆಪಿಯ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಬಳ್ಳಾರಿಯಲ್ಲಿ ಆದಂಥ ಬ್ಯಾನರ್, ಅದು ಬ್ಯಾನರ್ನ ಕಥೆಯಿಂದಾಗಿ ಓರ್ವ ಸಾವನ್ನಪ್ಪುವಂಥ ಪರಿಸ್ಥಿತಿ ಆಗೋಯ್ತು. ಇಲ್ಲಿ ಪೋಸ್ಟರ್ ಅಂಟಿಸುವಂಥ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಬ್ಯಾನರು ಪೋಸ್ಟರ್ ಇದೇ ಅಂಟಿಸ್ಕೊಂಡು ಓಡಾಡ್ತೀರಾ? ಇದೇನಾ ನಿಮ್ಮ ರಾಜಕೀಯ? ಬನ್ನಿ ನೀವು ಬನ್ನಿ. ಸೊ ಇದು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರೆಲ್ಲ ನಿಂತ್ಕೊಂಡು ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ದೂರು ಕೊಡೋಕ್ಕೂ ಕೂಡ ಬಂದಿದ್ದಾರೆ. ಈಗಾಗಲೇ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋಂಥ ಆಗ್ರಹಿಸ್ತಾ ಇದ್ದಾರೆ. ಇನ್ನೊಬ್ಬರು ಮನೆಗೆ ಹೋಗ್ಬಿಟ್ಟು ಪೋಸ್ಟರ್, ನಾಳೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಬಿಟ್ಟು ಯಾರಾದರೂ ಪೋಸ್ಟರ್ನ ಅಂಟಿಸಿದ್ರೆ, ನಾಳೆ ಸಿದ್ದರಾಮಯ್ಯನವ್ರ ಮನೆ ಹತ್ರ ಬಿಟ್ಟು ಹೋಗಿ ಯಾರಾದರೂ ಪೋಸ್ಟರ್ನ ಅಂಟಿಸಿದ್ರೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನೀವು ಕೇಸರಿ ಟೋಪಿ ಹಾಕ್ಕೊಳ್ತಾ ಇಲ್ಲ, ನೀವು ಕುಂಕುಮ ಹಚ್ಕೊಳ್ತಾ ಇಲ್ಲ, ರಾಘವೇಂದ್ರ ಫೋಟೋ ಎಲ್ಲ ಕಿತ್ತಾಕಿದ್ರೆ, ನೀವು ನಿಲ್ಸ್ಕೊಳ್ಳಿಲ್ಲ ಅಂತ ಯಾರಾದರೂ ಅಂಟಿಸಿದ್ರೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಏನ್ ಅಪ್ಡೇಟ್ ಸಿಗ್ತಾ ಇದೆ, ಏನಾಗ್ತಾ ಇದೆ ಸ್ಥಳದಲ್ಲಿ? ಅರುಣ್ ಬಡಿಗೇರ್, ಸದ್ಯ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಈಗ ಬಿಜೆಪಿಯ ಕಾರ್ಯಕರ್ತರು ಒಬ್ಬೊಬ್ಬರಾಗಿ ಜಮಾವಣೆ ಆಗ್ತಾ ಇದ್ದಾರೆ, ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಈಗಾಗಲೇ ಸುರೇಶ್ ಕುಮಾರ್ ಅವರ ಕಾರು ಚಾಲಕ ಪುನೀತ್ ಅವರು ದೂರನ್ನು ಕೂಡ ನೀಡಿದ್ದಾರೆ. ಸೊ ಯಾವ ಸಂದರ್ಭದಲ್ಲಿ ಯಾರು ಬಂದಿದ್ರು ಮತ್ತೆ ಯಾವ ಭಾಗದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿದ್ರು ಅನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದ್ದಾರೆ. ದೂರು ಕೂಡ ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ಈ ರಾಜಾಜಿನಗರ ಮಂಡಳದ ಅಧ್ಯಕ್ಷರು ಜೊತೆಗೆ ಕಾರ್ಯಕರ್ತರು, ಸೊ ಎಲ್ಲರೂ ಕೂಡ ಈಗ ಠಾಣೆಯ ಮುಂದೆ ಜಮಾಯಿಸ್ತಾ ಇದ್ದಾರೆ. ನೇರವಾಗಿ ಪ್ರತ್ಯೇಕ ದೂರುಗಳನ್ನು ಕೂಡ ಈಗ ದೂರನ್ನು ನೀಡಲಿಕ್ಕೆ ಬಂದಿದ್ದಾರೆ. ನೇರವಾಗಿ ಮಾತನಾಡಿಸ್ತಾ ಹೋಗ್ತಾನೆ ಇವರು ಪುನೀತು, ಸುರೇಶ್ ಕುಮಾರ್ ಅವರ ಕಾರು ಚಾಲಕರು, ಇವರೇ ದೂರನ್ನು ಕೊಟ್ಟಿದ್ದಾರೆ. ಸರ್, ಎಷ್ಟು ಗಂಟೆಗೆ ಅವರು ಬಂದಿದ್ರು, ಯಾರು ಬಂದಿದ್ರು, ದೂರಲ್ಲಿ ಏನಂತ ಉಲ್ಲೇಖ ಮಾಡಿದ್ರಿ? ಸುಮಾರು 11:55 ಇಲ್ಲ 12 ಗಂಟೆ ಒಳಗಡೆ ಒಬ್ಬ ಪಿಲ್ಲರ್ ಹತ್ರ ನಿಂತಿದ್ದ. ನಾನು ನೋಡಿದೆ ಒಳಗಡೆ ಆಫೀಸಲ್ಲಿ ಇದ್ದಾಗ ಬಂದೆ. ಅದೇ ಪೋಸ್ಟ್ ಅಂಟಿಸ್ತಾ ಇದ್ರು. ಒಬ್ಬ ಶಂಕರ ಅಂತ ಗೊತ್ತು, ಇನ್ನೊಬ್ಬ ಮಂಜ, ಇನ್ನೊಬ್ಬ ನವೀನ್ ಸಾಯಿ ಅಂತ, ಇನ್ನು ಇಬ್ಬರು ಯಾರು ಅಂತ ಗೊತ್ತಿಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಓಕೆ, ಅವರು ಬಂದಾಗ ನೀವು ಪ್ರಶ್ನೆ ಮಾಡುವಂಥದ್ದು ಅಥವಾ ನೀವು ಅಲ್ಲಿ ಬಂದು ಕೇಳೋದು ಏನೂ ಆಗಲೇ ಇಲ್ವಾ? ಇಲ್ಲ ಅವರು ಏನಪ್ಪ ಅದು ಅಂದರೆ ಅಷ್ಟೊತ್ತಲ್ಲಿ ಪಾಸ್ ಆದರು. ಓಕೆ, ಬಂದರು, ಅಂಟಿಸಿದ್ರು, ಹೋದ್ರು ಅಷ್ಟೇ. ಒಂದು ಪೋಸ್ಟ್ ಮಾತ್ರ ಕೆಳಗಡೆ ರೋಡಲ್ಲಿ ಹಾಕಿದ್ರು, 4 ಪೋಸ್ಟರ್ನ ಕಾಂಪೌಂಡ್ ಮುಂದೆ ಅಂಟಿಸಿದ್ರು. ಮನೆಗೆ ಡೈರೆಕ್ಟ್ ಆಗಿ ಮನೆ ಮುಂದೆನೆ ಬೈಕ್ ನ ನಿಲ್ಸಿ ಅಲ್ಲೇ ಅನ್ಸಿದ್ದ ಅಥವಾ ಅಕ್ಕಪಕ್ಕದಲ್ಲಿ ಅನ್ಸ್ಕೊಂಡು ಬಂದಿದ್ರೆ? ಬೈಕ್ ನಿಲ್ಸಿದ್ದಾರೆ. 3 ಒಂದು ಬೈಕ್ ಮುಂದೆ ಇದೆ, 2 ಬೈಕ್ ಮನೆ ಮುಂದೆನೇ ಇದೆ. 4 ನೀಟಾಗಿ ಅಂಟಿಸಿ ಗೋಡೆಗೆ ಪಾಸ್ ಆಗಿದೆ. ಮತ್ತೆ ಬೇರೆ ಎಲ್ಲೆಲ್ಲಿ ಅಂಟಿಸಿದ್ದಾರೆ ಸರ್? ಈಗ ನೀವು ಪ್ರತ್ಯೇಕ ದೂರು ಕೊಡ್ಲಿಕ್ಕೆ ಬಂದಿರೋದಾ? ಎಲ್ಲೆಲ್ಲಿ ಅಂಟಿಸಿದ್ರು? ಮತ್ತೆ ಈಗ ಪೊಲೀಸರು ಯಾರು ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಅಂತವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ? ಯಾರನ್ನ ಕರ್ಕೊಂಡ್ ಬಂದಿದಾರ ಸರ್? ಈಗ ನಿನ್ನೆ ಸದನದಲ್ಲಿ ನಡೆದಿರೋ ವಿಚಾರ, ಸದನದಲ್ಲೇ ಅದನ್ನ ಕಡತದಿಂದ ತೆಗೆಯೋ ಕೆಲಸನೂ ಆಗಿದೆ. ಒಟ್ಟಾರೆ ನಮ್ಮ ಶಾಸಕರ ಒಂದು ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋದು ಈ ಕಾಂಗ್ರೆಸ್ ಒಂದು ಸಂಪ್ರದಾಯ ಆಗಿದೆ. ಈಗ ಏನಾಗಿದೆ, ನೀವು ಪ್ರತ್ಯೇಕ ದೂರು ಕೊಡೋರು ಇದ್ದೀರಾ ಸರ್? ಮತ್ತೆ ಈಗ ರಾಜಾಜಿನಗರ ಮಂಡಲದಿಂದ ಇಡೀ ನಾವೀಗ ನೋಡ್ತಾ ಇದೀವಿ ಯಾವ್ಯಾವ ವಾರ್ಡ್ಗಳಲ್ಲಿ, ಇಡೀ ನಮ್ಮ 11 ವಾರ್ಡ್ಗಳಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಈ ಪೋಸ್ಟರ್ಗಳು ಅಂಟಿಸಿದಾರೋ ಎಲ್ಲ ವಾರ್ಡ್ಗಳಲ್ಲೂ ನಮ್ಮ ಕಾರ್ಯಕರ್ತರು ಇವರು ಈ ದುಷ್ಕರ್ಮಿಗಳ ಮೇಲೆ ದೂರು ಕೊಡಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅರುಣ್ ಬಡಿಗೇರ್, ಈಗಾಗಲೇ ರಾಜಾಜಿನಗರ ಕ್ಷೇತ್ರದ ಬೇರೆ ಬೇರೆ ಅಂದ್ರೆ ಆಯಾ ವಲಯದ ಆಯಾ ವಾರ್ಡ್ನ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಪ್ರತ್ಯೇಕ ದೂರುಗಳನ್ನು ಕೂಡ ಕೊಡೋದಕ್ಕೆ ಈಗ ರಾಜಾಜಿನಗರ ಮಂಡಳ ಅಧ್ಯಕ್ಷರು ಕೂಡ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಠಾಣೆ ಮುಂದೆ ಜಮಾವಣೆ ಆಗ್ತಾ ಇದ್ದಾರೆ. ಅರುಣ್ ಬಡಿಗೇರ್. ಓಕೆ, ಪ್ರಕಾಶ್ ಡಿ ರಾಂಪುರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.